ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಎಲ್ಪಿಜಿ ಪೂರೈಕೆಯಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಮತ್ತು ಪೂರೈಕೆ ವ್ಯವಸ್ಥೆಯು ಸಹಜ ಸ್ಥಿತಿಯಲ್ಲಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಅವರು ತಿಳಿಸಿದ್ದಾರೆ. ಇತ್ತೀಚಿನ ಜಾಗತಿಕ ಯುದ್ಧದ ಸನ್ನಿವೇಶಗಳಿಂದಾಗಿ ಎಲ್ಪಿಜಿ ಆಮದಿನ ಮೇಲೆ ಅಲ್ಪ ಮಟ್ಟಿನ ಪರಿಣಾಮ ಬೀರಿದ್ರೂ ಸಹ ಸರ್ಕಾರವು ದೇಶೀಯ ಗ್ರಾಹಕರ ಹಿತರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಿದೆ. ಗೃಹ ಬಳಕೆಯ ಗ್ರಾಹಕರಿಗೆ ಅಡುಗೆ ಅನಿಲದ ಕೊರತೆಯಾಗದಂತೆ 100 ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಸಚಿವಾಲಯವು ವಿಶೇಷ ಕ್ರಮ ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಮನೆ ಬಳಕೆಯ ಸಿಲಿಂಡರ್ಗಳ ಲಭ್ಯತೆಗೆ ಮೊದಲ ಆದ್ಯತೆ ನೀಡಲಾಗುತ್ತಿದ್ದು, ಪರಿಸ್ಥಿತಿಯನ್ನು ನಿಭಾಯಿಸಲು ವಾಣಿಜ್ಯ ಬಳಕೆಯ ಎಲ್ಪಿಜಿ ಪೂರೈಕೆಯನ್ನು ಸದ್ಯಕ್ಕೆ ನಿಯಂತ್ರಿಸಲಾಗಿದೆ. ಇನ್ನು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಮತ್ತು ಇಂಧನ ದಾಸ್ತಾನು ಸಮರ್ಪಕವಾಗಿದೆ ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ. देश में एलपीजी, पेट्रोल, डीजल पर्याप्त मात्रा में उपलब्ध है और नॉर्मल सप्लाई हो रही है. जैसा कि आप जानते हैं कि वॉर के चलते एलपीजी सप्लाईज इफेक्ट हुई थी, जिसके चलते घरेलू उपभोक्ताओं को प्रायोरिटाइज किया गया और घरेलू उपभोक्ताओं को 100% सप्लाई इंश्योर करने के लिए कमर्शियल एलपीजी की सप्लाई को रेगुलेट किया गया. परंतु जब यह किया गया तो उसके साथ एडिशनल ऑप्शंस भी उपभोक्ताओं को उपलब्ध कराए गए, जैसे कोल और कैरोसिन. इसके साथ साथ जो पीएनजी कनेक्शंस हैं उसको भी एक्सपैंड करने की कोशिश की गई और इसके साथ ही कैलिब्रेटेड मैनर में कमर्शियल एलपीजी की सप्लाई को भी इंक्रीज किया गया. घरेलू एलपीजी की सप्लाई नॉर्मल है. सभी डिस्ट्रीब्यूटर्स के पास पर्याप्त स्टॉक अवेलेबल है. कहीं कोई ड्राई आउट रिपोर्टेड नहीं है. लगभग 95% बुकिंग ऑनलाइन हो रही है और लगभग 91% रिफिल की डिलीवरी डीएसी कोड के साथ हो रही है. और ये 91% जो फिगर है वो ये इंश्योर करता है कि डाइवर्जन न हो. ತಮಿಳುನಾಡು ವಿಧಾನಸಭಾ ಚುನಾವಣೆಯ ಪ್ರಚಾರದ ಕಾವು ಏರ್ತಿರುವ ಬೆನ್ನಲ್ಲೇ ತಮಿಳಿಗ ವೆಟ್ರಿ ಕಳಂಗಂ ಪಕ್ಷದ ನಾಯಕ ಮತ್ತು ನಟ ವಿಜಯ್ ಅವರ ಸರಳತೆ ಮತ್ತೊಮ್ಮೆ ಸುದ್ದಿಯಾಗಿದೆ. ತಿರುನೆಲ್ವೇಲಿಯಲ್ಲಿ ನಡೆದ ಭರ್ಜರಿ ರೋಡ್ ಶೋ ವೇಳೆ ತಮ್ಮನ್ನು ನೋಡಲು ಬಂದಿದ್ದಂತ ಪುಟ್ಟ ಅಭಿಮಾನಿಯೊಬ್ಬನನ್ನ ವಿಜಯ್ ಪ್ರೀತಿಯಿಂದ ತಮ್ಮ ಭುಜದ ಮೇಲೆ ಹೊತ್ತುಕೊಳ್ಳುವ ಮೂಲಕ ನೆರೆದಿದ್ದವರ ಗಮನ ಸೆಳೆದ್ರು. ಇನ್ನು ಚುನಾವಣಾ ಪ್ರಚಾರದ ಹಾದಿಯುದ್ದಕ್ಕೂ ಅಭಿಮಾನಿಗಳ ಸಾಗರವೇ ಹರಿದು ಬಂದಿತ್ತು. ಈ ಸಂದರ್ಭದಲ್ಲಿ ವಿಜಯ್ ತೋರಿದ ಈ ಆತ್ಮೀಯ ವರ್ತನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರಾಜಕೀಯ ಪ್ರವೇಶದ ನಂತರ ಜನರೊಂದಿಗೆ ನೇರ ಸಂಪರ್ಕ ಸಾಧಿಸುತ್ತಿರುವ ವಿಜಯ್ ಈ ರೋಡ್ ಶೋ ಮೂಲಕ ತಮ್ಮ ಪಕ್ಷದ ಬಲ ಪ್ರದರ್ಶನ ಮಾಡಿದಲ್ಲದೆ ಸಾಮಾನ್ಯ ಜನರೊಂದಿಗಿನ ತಮ್ಮ ಬಾಂಧವ್ಯವನ್ನ ಎತ್ತಿ ತೋರಿಸಿದರು. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಅವರು ಇಂದು ನವದೆಹಲಿಯಲ್ಲಿ ಬಾಂಗ್ಲಾದೇಶದ ವಿದೇಶಾಂಗ ಸಚಿವ ಖಲೀಲುರ್ ರೆಹಮಾನ್ ಮತ್ತು ಅವರ ನಿಯೋಗವನ್ನ ಆತಿಥ್ಯ ವಹಿಸಿ ಬರಮಾಡಿಕೊಂಡರು. ಈ ಮಹತ್ವದ ಭೇಟಿಯ ವೇಳೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ವಿವಿಧ ಆಯಾಮಗಳಲ್ಲಿ ಮತ್ತಷ್ಟು ಗಟ್ಟಿಗೊಳಿಸುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಕೇವಲ ದ್ವಿಪಕ್ಷೀಯ ವಿಷಯಗಳಷ್ಟೇ ಅಲ್ಲದೆ ಪ್ರಾದೇಶಿಕ ಮತ್ತು ಜಾಗತಿಕ ಮಟ್ಟದ ಪ್ರಚಲಿತ ವಿದ್ಯಮಾನಗಳ ಕುರಿತು ಇಬ್ಬರು ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ನೆರೆಹೊರೆಯ ರಾಷ್ಟ್ರಗಳ ನಡುವಿನ ಸಹಕಾರವನ್ನು ವೃದ್ಧಿಸಲು ಮತ್ತು ಸಾಮಾನ್ಯ ಹಿತಾಸಕ್ತಿಗಳ ರಕ್ಷಣೆಗಾಗಿ ನಿರಂತರವಾಗಿ ಸಂಪರ್ಕದಲ್ಲಿರಲು ಈ ಭೇಟಿಯಲ್ಲಿ ಉಭಯ ನಾಯಕರು ಸಮ್ಮತಿಸಿದರು. ಈ ಭೇಟಿಯು ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ರಾಜತಾಂತ್ರಿಕ ಸಂಬಂಧಕ್ಕೆ ಹೊಸ ವೇಗ ನೀಡುವ ನಿರೀಕ್ಷೆ ಇದೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಘಾನಾ ದೇಶದ ಹೈಕಮಿಷನರ್ ಕ್ವಾಸಿ ಒಬಿರಿ ಡಾನ್ಸೋ ಅವರನ್ನ ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ಸಂಬಂಧಗಳ ಕುರಿತು ಸೌಹಾರ್ದಯುತ ಮಾತುಕತೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಹೈಕಮಿಷನರ್ ಅವರು ತೆಲಂಗಾಣ ರಾಜ್ಯದೊಂದಿಗೆ ದೃಢವಾದ ಬಾಂಧವ್ಯವನ್ನು ಬೆಳೆಸಲು ಘಾನಾ ದೇಶವು ಹೆಚ್ಚಿನ ಆಸಕ್ತಿ ಹೊಂದಿದೆ ಎಂಬ ಆಶಯವನ್ನ ವ್ಯಕ್ತಪಡಿಸಿದರು. ಮುಖ್ಯವಾಗಿ ಶಿಕ್ಷಣ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ ಹಾಗೂ ವ್ಯಾಪಾರ ವಹಿವಾಟು ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ಹೆಚ್ಚಿಸುವ ಕುರಿತು ಭೇಟಿಯಲ್ಲಿ ಸುದೀರ್ಘವಾಗಿ ಚರ್ಚಿಸಲಾಯಿತು. ಜ್ಞಾನ ಹಂಚಿಕೆ, ಹೂಡಿಕೆಗಳು ಮತ್ತು ಉಭಯ ರಾಷ್ಟ್ರಗಳ ಜನರ ನಡುವಿನ ಸಂಪರ್ಕವನ್ನು ಬಲಪಡಿಸುವ ಮೂಲಕ ಸಾಮುದಾಯಿಕ ಬೆಳವಣಿಗೆಯನ್ನು ಸಾಧಿಸುವುದು ಅತ್ಯಗತ್ಯ ಎಂದು ಅವರು ಈ ಸಂದರ್ಭದಲ್ಲಿ ಒತ್ತಿ ಹೇಳಿದರು. ಈ ಭೇಟಿಯು ತೆಲಂಗಾಣ ಮತ್ತು ಘಾನಾ ನಡುವಿನ ಆರ್ಥಿಕ ಮತ್ತು ಶೈಕ್ಷಣಿಕ ಸಂಬಂಧಗಳಿಗೆ ಹೊಸ ದಿಕ್ಕು ನೀಡುವ ಮುನ್ಸೂಚನೆಯನ್ನು ನೀಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಸಂಘರ್ಷದಲ್ಲಿ 2 ವಾರಗಳ ಕಾಲ ಕದನ ವಿರಾಮ ಘೋಷಿಸಿದ ಬೆನ್ನಲ್ಲೇ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಜನತೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೆದ ರಾಜತಾಂತ್ರಿಕ ಚರ್ಚೆಗಳ ಫಲವಾಗಿ ಈ ಮಹತ್ವದ ನಿರ್ಧಾರ ಹೊರಬಿದ್ದಿದ್ದು ಯುದ್ಧದ ಭೀತಿಯಲ್ಲಿದ್ದ ವಿಶ್ವಕ್ಕೆ ದೊಡ್ಡ ಸಮಾಧಾನವನ್ನ ತಂದಿದೆ. ಇನ್ನು ಶ್ರೀನಗರದ ಹಲವಾರು ಜನರು ಬೀದಿಗಿಳಿದು ಪಟಾಕಿ ಸಿಡಿಸಿ ಹಾಗೂ ಸಿಹಿ ಹಂಚುವ ಮೂಲಕ ಈ ಬೆಳವಣಿಗೆಯನ್ನ ಬರಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಶ್ರೀನಗರದ ಹಳೆಯ ನಗರದ ಭಾಗಗಳಲ್ಲಿ ಯುವಕರು ಮತ್ತು ಹಿರಿಯರು ಮೆರವಣಿಗೆಯನ್ನ ನಡೆಸಿ ಶಾಂತಿಯ ಪರವಾಗಿ
ವಿರುದ್ಧವಾಗಿ ಘೋಷಣೆಗಳನ್ನು ಕೂಗಿದ್ರು. ಇರಾನ್ ಮತ್ತು ಅಮೆರಿಕ ನಡುವಿನ ಈ ಸಂಘರ್ಷವು ಪ್ರಾದೇಶಿಕವಾಗಿ ಮತ್ತು ಧಾರ್ಮಿಕವಾಗಿ ಇಲ್ಲಿನ ಜನರ ಭಾವನೆಗಳಿಗೆ ಹತ್ತಿರವಾಗಿದ್ದರಿಂದ ಕದನ ವಿರಾಮದ ಸುದ್ದಿಯು ಕಣಿವೆಯಲ್ಲಿ ಹಬ್ಬದ ವಾತಾವರಣವನ್ನೇ ಸೃಷ್ಟಿಸಿದೆ. ಹಾರ್ಮುಜ್ ಜಲಸಂಧಿಯ ಹಡಗು ಸಂಚಾರಕ್ಕೆ ಮುಕ್ತಗೊಳಿಸಲು ಇರಾನ್ ಸಮ್ಮತಿಸಿರುವುದು ಮತ್ತು ಟ್ರಂಪ್ ಅವರು ದಾಳಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರುವುದು ಜಾಗತಿಕ ಶಾಂತಿಗೆ ನಾಂದಿಯಾಗಲಿ ಎಂದು ಸ್ಥಳೀಯರು ಆಶಯ ವ್ಯಕ್ತಪಡಿಸಿದ್ದಾರೆ. ಆರ್ಎಸ್ಎಸ್ ಸಂಘಟನೆಯನ್ನ ವಿಷಕಾರಿ ಹಾವು ಎಂದು ಕರೆದಿರುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗೆ ಕರ್ನಾಟಕದ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಖರ್ಗೆ ಅವರು ಇಂತಹ ವಿವಾದಾತ್ಮಕ ಹೇಳಿಕೆಯನ್ನ ನೀಡುವ ಮೂಲಕ ಕೇವಲ ಮಾಧ್ಯಮಗಳ ಗಮನವನ್ನು ಸೆಳೆಯಲು ಮತ್ತು ಸುದ್ದಿಯ ಮುನ್ನೆಲೆಯಲ್ಲಿರಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಅವರು ಟೀಕೆ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಅಸ್ತಿತ್ವ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲು ಹಿರಿಯ ನಾಯಕರಾದ ಖರ್ಗೆ ಅವರು ಇಂತಹ ಕೀಳುಮಟ್ಟದ ಶಬ್ದಗಳನ್ನು ಬಳಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ದೇಶಭಕ್ತಿಯ ಸಂಘಟನೆಯಾದ ಆರ್ಎಸ್ಎಸ್ ಬಗ್ಗೆ ಆಧಾರರಹಿತ ಆರೋಪಗಳನ್ನು ಮಾಡುವ ಬದಲು ಕಾಂಗ್ರೆಸ್ ತನ್ನ ಆಂತರಿಕ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಿ ಎಂದು ನಾರಾಯಣಸ್ವಾಮಿ ಅವರು ತಿರುಗೇಟು ನೀಡಿದ್ದಾರೆ. कभी कभी खरगे जी को पेपर में हेडलाइन नहीं आया, वो तुरंत ऐसा एक मुद्दा उठाता है, क्योंकि पेपरों में मीडिया में हेडलाइन आना चाहिए. इसका मतलब पीछे क्या होगा, रिफरकेशंस क्या होगा, लोग क्या हमने बोलेंगे, वो सभी उनको अकल नहीं है, क्योंकि उम्र भी बढ़ गया. अभी कन्नड़ा में बोलते हैं हमें अरुड़ो मरुड़ो, मुझे नहीं आता हिंदी में क्या बोलना है. उसके वास्ते उनका ये टांग है ना, इसका और उनका ब्रेन का ಪಶ್ಚಿಮ ಏಷ್ಯಾದಲ್ಲಿ ಘೋಷಿಸಲಾಗಿರುವ ಕದನ ವಿರಾಮವನ್ನ ಭಾರತ ಸರ್ಕಾರವು ಮುಕ್ತ ಕಂಠದಿಂದ ಸ್ವಾಗತಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ್ ರಣಧೀರ್ ಜೈಸ್ವಾಲ್ ಅವರು, ಶಾಂತಿ ಸ್ಥಾಪನೆಯ ನಿಟ್ಟಿನಲ್ಲಿ ಭಾರತವು ಯಾವಾಗಲೂ ತನ್ನ ಸ್ಥಿರವಾದ ಬೆಂಬಲವನ್ನು ನೀಡುತ್ತಾ ಬಂದಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಕ್ಕೆ ತಾತ್ಕಾಲಿಕ ವಿರಾಮ ಬಿದ್ದಿರುವುದು ಸಮಾಧಾನಕರ ಸಂಗತಿಯಾಗಿದ್ದು, ಇದೇ ರೀತಿಯ ಶಾಂತಿ ಮಾತುಕತೆಯ ಪ್ರಯತ್ನಗಳು ಉಕ್ರೇನ್ ಸಂಘರ್ಷದ ಅಂತ್ಯಕ್ಕೂ ಪೂರಕವಾಗಿರಲಿ ಎಂದು ಅವರು ಆಶಯ ವ್ಯಕ್ತಪಡಿಸಿದ್ದಾರೆ. ಜಾಗತಿಕ ಅಸ್ಥಿರತೆ ಈ ಸಂದರ್ಭದಲ್ಲಿ ರಾಜತಾಂತ್ರಿಕ ಮಾತುಗಳ ಮೂಲಕ ಶಾಂತಿ ನೆಲೆಸುವಂತಾಗಬೇಕು ಎಂಬುದು ಭಾರತದ ಸ್ಪಷ್ಟ ನಿಲುವು ಎಂದು ಜೈಸ್ವಾಲ್ ಅವರು ತಿಳಿಸಿದ್ದಾರೆ. ಈ ಬೆಳವಣಿಗೆಯು ವಿಶ್ವದ ಇತರ ಭಾಗಗಳಲ್ಲಿನ ಯುದ್ಧದ ಕಾರ್ಮೋಡಗಳು ಸರಿಯಲು ಪ್ರೇರಣೆಯಾಗಲಿದೆ ಎಂದು ಅವರು ಕೂಡ ಆಶಿಸಿದ್ದಾರೆ. The Ministry of External Affairs continues to closely monitor the evolving situation in West Asia. We have issued a statement on the recent development in West Asia, and I would like to read it out for your benefit. While it is available on our website and on our social media handles, yet again I would like to read it out for you. We welcome the ceasefire reached and hope that it will lead to a lasting peace in West Asia. As we have continuously advocated earlier, de-escalation, dialogue and diplomacy are essential to bring an early end to the ongoing conflict. The conflict has already caused immense suffering to people and disrupted global energy supply and trade networks. We expect that unimpeded freedom of navigation and global flow of commerce would prevail through the Strait of Hormuz. In addition, I would also like to add, India has always been in favor of peace. We welcome all steps that lead to peace and stability. We hope that this development in West Asia will also encourage peace efforts in Ukraine. Bharat
हमेशा से ही शांति के पक्ष में रहा है। हम शांति के हर पहल का स्वागत करते हैं। हम आशा करते हैं कि पश्चिम एशिया की यह पहल यूक्रेन में भी शांति बहाल करने के प्रयासों को प्रोत्साहित करे। ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಇಂದು ಜಾರ್ಖಂಡ್ನ ದಿಯೋಘರ್ನಲ್ಲಿರುವ ಪ್ರಸಿದ್ಧ ಬಾಬಾ ಬೈದ್ಯನಾಥ್ ಧಾಮಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರು ಮುಖ್ಯಮಂತ್ರಿಗಳ ಜೊತೆಗಿದ್ದರು. ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಈ ಪುಣ್ಯಕ್ಷೇತ್ರದಲ್ಲಿ ಉಭಯ ನಾಯಕರು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ದೇವಸ್ಥಾನಕ್ಕೆ ಭೇಟಿ ನೀಡಿದ ಹಿಮಂತ್ ಬಿಸ್ವಾ ಶರ್ಮಾ ಅವರಿಗೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಅರ್ಚಕರು ಸಾಂಪ್ರದಾಯಿಕ ಗೌರವದೊಂದಿಗೆ ಸ್ವಾಗತ ಕೋರಿದ್ರು. ಪೂಜೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂತವರು ಈ ಪವಿತ್ರ ಭೂಮಿಗೆ ಭೇಟಿ ನೀಡಿರುವುದು ತಮಗೆ ಅಪಾರ ಶಾಂತಿ ಮತ್ತು ಶಕ್ತಿಯನ್ನ ನೀಡಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಸದ ನಿಶಿಕಾಂತ್ ದುಬೆ ಅವರೊಂದಿಗೆ ದೇವಸ್ಥಾನದ ಪರಿಸರದಲ್ಲಿ ಸಂಚರಿಸಿದ ಮುಖ್ಯಮಂತ್ರಿಗಳು ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ತಮ್ಮ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. संतो मधुर अभिनव मुखाकरतण आयोग गितारि गता नभूतो तमे गंगिर संतहस्ते विवर्ग सवे शिवांगिर दतांगरमायनः सर्वविजगदैकरो समना असता अजगो जगन्नाथा नमः प्रमुञ्च धन्वन समवयो राज्ञो जाम्बो जासते पपा विजन्दनो कपदिनो विशाल ಎರಡ್ 2026 ಹಾಗೂ 27ರ 1 ವರ್ಷದ ಅವಧಿಗೆ ಬುಧವಾರ ನಡೆದ ನ್ಯಾಯವಾದಿಗಳ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಾಬಾ ಸಾಹೇಬ್ ರಾವ್, ಉಪಾಧ್ಯಕ್ಷರಾಗಿ ಸ್ನೇಹಲ ನಾಂದ್ರೆ, ಕಾರ್ಯದರ್ಶಿಯಾಗಿ ಮನೋಜ್ ವಟರ್, ಜಂಟಿ ಕಾರ್ಯದರ್ಶಿಯಾಗಿ ಶಾನೂರು ಹುಸೇನ ಮಕಾಂದರ್ ಆಯ್ಕೆಯಾಗಿದ್ದಾರೆ. ಇನ್ನು ಚುನಾವಣೆ ಬಳಿಕ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು, ಎಲ್ಲಾ ನ್ಯಾಯವಾದಿಗಳು ಸೇರಿ ಈ ಸಾಲಿನ ಚುನಾವಣೆಯಲ್ಲಿ ಬೆಂಬಲ ಸೂಚಿಸಿ ನನಗೆ ಆಯ್ಕೆ ಮಾಡಿದ್ದಾರೆ. ಇನ್ನು ಕಾಗವಾಡ ತಾಲೂಕು ಗಡಿಭಾಗವಾಗಿದ್ದರಿಂದ ಇಲ್ಲಿ 2021ರಲ್ಲಿ ನ್ಯಾಯಾಲಯವಾಗಿದೆ. ಸ್ವಂತ ಕಟ್ಟಡದ ಕೊರತೆ ಇದ್ದು ಈ ಒಂದು ವರ್ಷ ನನ್ನ ಅವಧಿಯಲ್ಲಿ ನಿರ್ಮಾಣ ಮಾಡಲು ಪ್ರಯತ್ನ ಮಾಡ್ತೇನೆ. ಇದರ ಜೊತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸಿ ರಾಜ್ಯಮಟ್ಟದ ಕಾರ್ಯಾಗಾರ ಹಾಗೂ ಕಾನೂನಿನ ಚರ್ಚಾಗೋಷ್ಠಿ ನಡೆಸಬೇಕೆನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಗವಾಡ ನ್ಯಾಯವಾದಿಗಳ ಸಂಘದಲ್ಲಿ ಒಟ್ಟು 110 ಜನ ನ್ಯಾಯವಾದಿಗಳಿದ್ದು ಅದರಲ್ಲಿ 94 ಜನ ಮತದಾರರ ಪಟ್ಟಿಯಲ್ಲಿದ್ದಾರೆ. ಜೊತೆಗೆ ಇವತ್ತಿನ ಚುನಾವಣೆಯಲ್ಲಿ 90 ಜನ ನ್ಯಾಯವಾದಿಗಳು ಮತವನ್ನ ಚಲಾಯಿಸಿದ್ದಾರೆ. ಈ ಸಮಯದಲ್ಲಿ ಮಾಜಿ ಅಧ್ಯಕ್ಷರಾದ ನ್ಯಾಯವಾದಿಗಳಾದ ಪ್ರಕಾಶ್ ಕನ್ನಾಳ್, ವೈ.ಬಿ. ಯಡೂರೆ, ಎಸ್.ಬಿ. ಕಾಂಬ್ಳೆ, ಸುಧೀನ್ ದೊಂಡಾರೆ, ಸಂತೋಷ್ ನಿಂಬಾಳ್ಕರ್, ಎ.ಎಸ್. ಮುತ್ತಾರೆ, ಅಮೋಲ್ ಕಮತೆ, ಎಂ.ಕೆ. ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಾತಾಡೋದಕ್ಕಿಂತ ಒಂದು ಒಳ್ಳೆಯ ನಿರ್ಣಯ ನಮ್ಮ ಬಾರ್ ಅಸೋಸಿಯೇಷನ್ ಅವರು ತೆಗೆದುಕೊಂಡು ನನಗೆ ಆಯ್ಕೆ ಮಾಡಿದ್ದಾರೆ. ಅವರು ಆಯ್ಕೆ ಮಾಡಿರುವಂಥ ಏನು ನಿರ್ಣಯ ಇದೆ ಅದಕ್ಕೆ ನಾನು ಚಿರಋಣಿಯಾಗಿ ಅವರು ಆಯ್ಕೆ ಮಾಡಿದ್ದಕ್ಕೆ ನಾನು ಈ ಬಾರ್ ಅಸೋಸಿಯೇಷನ್ ಡೆವಲಪ್ಮೆಂಟ್ ಬಗ್ಗೆ ಅತಿ ಹೆಚ್ಚು ಗಮನ ಕೊಟ್ಟು ಅವರು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಉಳಿಸ್ಕೊಳ್ತೀನಿ ಅಂತ ಹೇಳ್ಬಿಡ್ತೀನಿ. ಓಕೆ, ಮುಂದಿನ ನಿಮ್ಮದೇನೋ ಗುರಿ, ನೀವು ಆಯ್ಕೆಯಾಗಿ ಬಂದ್ರಿ, ಎಲ್ಲ ವಕೀಲರಿಗೆ ಅಥವಾ ನಿಮ್ಮ ಸಹೋದ್ಯೋಗಿಗಳಿಗೆ ಏನಾದರೂ ಪ್ಲ್ಯಾನಿಂಗ್ ಏನೋ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಏನಾದರೂ? ನಮ್ಮದು ಕಾಗವಾಡ ಗಡಿ ಭಾಗದಲ್ಲಿ ಇರುವುದರಿಂದ ಹೊಸದಾಗಿ ತಾಲೂಕು ಆಗಿರುವುದರಿಂದ 2021ರಲ್ಲಿ ಕೋರ್ಟ್ ಆಗಿರುವುದರಿಂದ ಒಂದು ಸ್ವಂತ ಕಟ್ಟಡದ ಒಂದು ಕೊರತೆ ಇದೆ. ಆ ಕಟ್ಟಡವನ್ನು ಅತಿ ಬೇಗನೆ ಪ್ರಾರಂಭ ಮಾಡಲಿಕ್ಕೆ ನಾನು ಎಲ್ಲ ಪ್ರಯತ್ನವನ್ನು ಇದು ಸಂಬಂಧಪಟ್ಟ ಇಲಾಖೆಯವರ ಜೊತೆ ಕೂಡಿಕೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎರಡನೇದಾಗಿ ಕಾನೂನಿನ ಒಂದು ಇದು ಕಾರ್ಯಾಗಾರಗಳನ್ನು ಒಂದು ಮಾಡಬೇಕಂತ ಹೇಳಿ ಬಯಸಿದ್ದೇನೆ. ಆಮೇಲೆ ಒಂದು ರಾಜ್ಯ ಮಟ್ಟದ ಒಂದು ಡಿಬೇಟ್ ಕಾಂಪಿಟೇಷನ್ ಅಥವಾ ಏನಾದರೂ ಒಂದು ಕಾನೂನು ವಿಷಯದ ಮೇಲೆ ಮಾಡಬೇಕಂತ ಅದನ್ನು ಕೂಡ ಬಯಸಿದ್ದೀನಿ. ಅದು ಎಲ್ಲ ಸಹಕಾರ ಕೊಟ್ಟರೆ ನಾನು ಅದನ್ನು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಕೇರಳ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಗುಜರಾತ್ ಜನರ ಬಗ್ಗೆ ನೀಡಿದ ವಿವಾದಾತ್ಮಕ ಹೇಳಿಕೆಗೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕ್ಷಮೆ ಯಾಚಿಸಿದ್ದಾರೆ. ತಮ್ಮ ಹೇಳಿಕೆಗಳನ್ನು ಉದ್ದೇಶಪೂರ್ವಕವಾಗಿಯೇ ತಿರುಚಲಾಗಿದೆ, ನಾನು ಕ್ಷಮೆ ಯಾಚಿಸುತ್ತೇನೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಗುಜರಾತ್ ಜನ ಅನಕ್ಷರಸ್ಥರು ಎಂದು ಖರ್ಗೆ ನೀಡಿದ ಹೇಳಿಕೆ ವಿವಾದ ಸ್ವರೂಪ ಪಡೆಯುತ್ತಿದ್ದಂತೆ ಕ್ಷಮೆ ಯಾಚಿಸಿದ್ದಾರೆ. ಕೇರಳದಲ್ಲಿ ಮಾಡಿದ ಚುನಾವಣಾ ಭಾಷಣದ ಬಗ್ಗೆ ಖರ್ಗೆ ಸ್ಪಷ್ಟೀಕರಣ ನೀಡಿದ್ದು, ತಮ್ಮ ಹೇಳಿಕೆಗಳನ್ನು ಉದ್ದೇಶಪೂರ್ವಕವಾಗಿ ತಪ್ಪಾಗಿ ಅರ್ಥೈಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಗುಜರಾತ್ ಜನರ ಭಾವನೆಗಳನ್ನು ನೋಯಿಸುವ ಉದ್ದೇಶವನ್ನು ನಾವು ಎಂದೂ ಹೊಂದಿಲ್ಲ. ಗುಜರಾತ್ ಜನರ ಬಗ್ಗೆ ತಮಗೆ ಯಾವಾಗಲೂ ಗೌರವವಿದೆ ಮತ್ತು ಮುಂದೆಯೂ ಕೂಡ ಇರುವುದಾಗಿ ಅವರು ಹೇಳಿಕೊಂಡಿದ್ದಾರೆ. ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಖರ್ಗೆ ಕೇರಳದ ಜನರ ಶಿಕ್ಷಣ ಮತ್ತು ಬುದ್ಧಿವಂತಿಕೆಯನ್ನು ಶ್ಲಾಘಿಸಿದರು. ಗುಜರಾತ್ ಮತ್ತು ಇತರ ಸ್ಥಳಗಳಲ್ಲಿರುವಂತೆ ಕಡಿಮೆ ಶಿಕ್ಷಣ ಹೊಂದಿರುವವರನ್ನ ಮೂರ್ಖರನ್ನಾಗಿಸಬಹುದು ಎಂದು ಪ್ರಧಾನಿ ಮೋದಿ ಅವರನ್ನ ಗುರಿಯಾಗಿಸಿಕೊಂಡು ಅವರು ಟೀಕೆ ಮಾಡಿದರು. ಇನ್ನು ಕೇರಳದ ಮತದಾರರನ್ನ ದಾರಿ ತಪ್ಪಿಸುವುದು ಅಸಾಧ್ಯ ಎಂದು ಅವರು ಹೇಳಿದರು.